ಆಸ್ ಅನ್ ಆಕ್ಟ್ರೆಸ್ ಆಗಿ ನಿಮಗೆ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಎಷ್ಟು ಪ್ರಿವಿಲೇಜ್ ಅನಿಸ್ತು? ಅವರು ಎಂತೆಂಥ ಸಿನಿಮಾಗಳು ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಆ್ಯಂಡ್ ಅವ್ರ ಡೈರೆಕ್ಷನ್ಗೆ ಪ್ರತಿಯೊಬ್ಬರು ಕಾಯ್ತಿದ್ರು. ಅವ್ರನ್ನ ಡೈರೆಕ್ಟರ್ ಹಾಗೂ ನೋಡಿದ್ದೀನಿ, ಆ್ಯಕ್ಟರ್ ಹಾಗೂ ನೋಡೋಕ್ಕೆ ಒಂದು ಅವಕಾಶ ನಂಗೆ ಸಿಗ್ತಲ್ಲ, ಸೊ ಅದು ನಂಗೆ ಡಬಲ್ ಖುಷಿ ಇದೆ. ಫ್ಯಾಂಗರ್ಲ್ ಆಗಿ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ? ಉಪೇಂದ್ರ ಸರ್ ಡೈರೆಕ್ಷನ್ ಅಂತ ಬಂದಾಗ ಎಲ್ಲರಿಗೂ ಆ ಕುತೂಹಲ ಇದ್ದೇ ಇರುತ್ತೆ. ಸೊ ನಾನು ಒಂದು ಆಡಿಯನ್ಸ್ ಆಗಿ ಹೇಗೆ ಒಂದು ಟೋಟಲ್ ಔಟ್ಲುಕ್ ಹೇಗೆ ಬಂದಿದೆ ಅಂತ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಸರ್. ಇನ್ಸಿಡೆಂಟ್ಗಳನ್ನೆಲ್ಲ ಇಟ್ಕೊಂಡು ಒಂದು ಟ್ರೋಲ್ ಸಾಂಗ್ ಮಾಡಿದ್ರು. ಸೊ ಅವಾಗ ಕೇಳಬೇಕಾದ್ರೆ ಓಕೆ ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಸ್ಟಾರ್ಟಿಂಗ್ ಲೈನ್ ಓಕೆ, ಬಟ್ ಆಮೇಲೆ ಲಿರಿಕ್ಸ್ ಕೇಳಬೇಕಾದ್ರೆ ಇದು ಆ್ಯಕ್ಚುಲಿ ಒಂದು ಹಾಡ ಅಂತ ಬಂತು. ಈ ಕಡೆ ಎಂಟರ್ಟೈನ್ಮೆಂಟು ಇರಬೇಕು, ಮಜವಾಗೂ ಇರಬೇಕು, ಇನ್ನೊಂದು ಕಡೆ ಸರ್ ಏನು ಹೇಳೋಕೆ ಹೊರಟಿದಾರ ಸಿನಿಮಾಲಿ ಯಾಕೆ ಆ ಸಾಂಗ್ ಬಂತು ಅಂತ ಕನ್ವೆ ಮಾಡಿದ್ದಾರೆ. ಉಪ್ಪಿ ಸರ್ ಬಗ್ಗೆ ಹೇಳೋದಾದ್ರೆ ಸೂಪರ್ ಸರ್, ಅವರು ಎಷ್ಟು ಹಾರ್ಡ್ ವರ್ಕಿಂಗ್ ಅಂದರೆ ಒಂದು ಕಡೆ ಕೂರಲ್ಲ, ಓಡಾಡ್ತಿರ್ತಾರೆ. ಏನು ಮಾಡಬೇಕು, ಬೆಸ್ಟ್ ಏನು ಮಾಡಬೇಕು, ಈ ಪ್ರತಿಯೊಂದು ಫ್ರೇಮಲ್ಲಿ ಹೇಗೆ ಪರ್ಫೆಕ್ಷನ್ ಆಗಿ ತರಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದ್ರೆ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅಂತ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನ ಅಗೇನ್ ಉಪ್ಪಿ ಸರ್ ಅವ್ರು ಹೇಗೆ ಡೈರೆಕ್ಟ್ ಮಾಡಿದ್ರು, ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅವ್ರಿಗೆ, ಇಟ್ಸ್ ಆಲ್ ದೇರ್ ಕ್ರಿಯೇಟಿವಿಟಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, UI ಸಿನಿಮಾದ ಕ್ರಿಯೇಟರ್ ಅಂದರೆ UI ವರ್ಲ್ಡ್ನ ಕ್ರಿಯೇಟ್ ಮಾಡಿದಂತಹ ಟ್ರೆಂಡ್ ಸೆಟ್ಟರ್ನ ಇಷ್ಟೊತ್ತು ನಾವು ಮಾತನಾಡಿಸಿದ್ವಿ. ಎಸ್, ಅಫ್ಕೋರ್ಸು ಉಪೇಂದ್ರ ಅವರು ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ರು. ಅವ್ರು ಏನು ಹೇಳಿದ್ದಾರೆ ಅದು ಜಸ್ಟು ಫಸ್ಟ್ ಲುಕ್ ಅಷ್ಟೇ ಅಂದ್ಕೊಳ್ಳಿ. ಅಸಲಿ ಪಿಕ್ಚರು ಇದೇ ಡಿಸೆಂಬರ್ 20ಕ್ಕೆ ಬಿಗ್ ಸ್ಕ್ರೀನ್ ಮೇಲೆ ಅನಾವರಣಗೊಳ್ಳಲಿದೆ. ಅಫ್ಕೋರ್ಸ್ ಹೀರೋನ ಮಾತಾಡಿಸಿದ ನಂತರ ಹೀರೋಯಿನ್ನ ಮಾತಾಡಿಸಿಲ್ಲ ಅಂತಂದರೆ ನೀವೆಲ್ಲ ಫೀಲ್ ಆಗ್ತೀರಾ. ಅದಕ್ಕೋಸ್ಕರ ನಮ್ಮೊಟ್ಟಿಗಿದ್ದಾರೆ UI ಚಿತ್ರದ ಬ್ಯೂಟಿಫುಲ್ ಹೀರೋಯಿನ್, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಸೃಷ್ಟಿಸ್ಕೊಂಡಿರ್ತಕ್ಕಂತಹ ಮೋಸ್ಟ್ ಬ್ಯೂಟಿಫುಲ್ ರೇಷ್ಮಾ ನಾಣಯ್ಯ ಅವರು. ರೇಷ್ಮಾ ನಾಣಯ್ಯ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ಸೂಪರ್. ನಿಮ್ಮನ್ನ ಬರೀ ಪ್ರೆಸ್ ಮೀಟ್ಗಳಲ್ಲಿ ನೋಡೋದೇ ಆಯಿತು, ಯಾಕಂತಂದರೆ ನೀವು ರೀಸೆಂಟಾಗಿ ಅಂದರೆ ತುಂಬ ಲೇಟೆಸ್ಟಾಗಿ ಇಂಡಸ್ಟ್ರಿಗೆ ಬಂದ್ರಿ, ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀರಾ. ಐ ಥಿಂಕ್ ನೀವು ಮಾಡ್ತಾ ಇರ್ತಕ್ಕಂಥ ನಿಮ್ಮ ಕರಿಯರ್ ಗ್ರೋತ್ ಗ್ರಾಫ್ನ ನೋಡಿದಾಗ ನೀವು ಬರೀ 12 ಅವರ್ ಕೆಲಸ ಮಾಡ್ತಾ ಇದ್ದಂಗೆ ನಮ್ಗೆ ಅನಿಸಲ್ಲ, 24/7 ಕೆಲಸ ಮಾಡ್ತಿದ್ದೀರಾ ಅನಿಸುತ್ತೆ, ಡೇ ಆ್ಯಂಡ್ ನೈಟು. ಅಷ್ಟು ಸಿನಿಮಾಗಳು ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇದ್ದಾವೆ ಅಲ್ವಾ? ಖುಷಿನೇ, 24 hours ಕೆಲಸ ಮಾಡಿದ್ರು ನಂಗೆ ತುಂಬ ಖುಷಿನೇ, ಕಂಪ್ಲೇಂಟ್ ಮಾಡಲ್ಲ. ಯಾಕಂದರೆ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಸಿನಿಮಾಗಳು ತರಬೇಕಂತಾನೆ ಎಲ್ಲ ಆರ್ಟಿಸ್ಟು ಆಸೆ ಅಂತ ಅಂದಿರುತ್ತೆ. ಸೊ ನೀವು ಹೇಳ್ದಂಗೆ ಬ್ಯುಸಿಯಾಗಿರೋದು ಒಳ್ಳೇದು, ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. UI ಸಿನಿಮಾ ಅಂದಾಗ ಎಲ್ರಿಗೂ ಉಪ್ಪಿ ಸರ್ ಜೊತೆ ನಾನೊಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನಸಿದ್ದೇ ಇರುತ್ತೆ, ಎಸ್ಪೆಷಲಿ ಎಲ್ಲ ಆರ್ಟಿಸ್ಟ್ಗಳಿಗೂ. ಖಂಡಿತ. ಆ್ಯಸ್ ಅನ್ ಆ್ಯಕ್ಟ್ರೆಸ್ ಆಗಿ ನಿಮಗೆ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಎಷ್ಟು ಪ್ರಿವಿಲೇಜ್ ಅನಿಸ್ತಿದೆ? ಸೊ ವೆರಿ ವೆರಿ ಪ್ರಿವಿಲೇಜ್ ಸರ್, ಯಾಕಂದರೆ ಉಪೇಂದ್ರ ಸರ್ ಡೈರೆಕ್ಷನ್ಗೆ ಪ್ರತಿಯೊಬ್ಬರು ಫ್ಯಾನು, ಎಲ್ಲ ಡೈರೆಕ್ಟರ್ಸು ಅವ್ರ ಫ್ಯಾನು. ಅವರು ಎಂತೆಂಥ ಸಿನಿಮಾಗಳು ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಆ್ಯಂಡ್ ಅವ್ರ ಡೈರೆಕ್ಷನ್ಗೆ ಪ್ರತಿಯೊಬ್ಬರು ಕಾಯ್ತಿದ್ರು. ಯಾಕಂದರೆ ಸ್ವಲ್ಪ ಗ್ಯಾಪ್ ಆಯಿತು, ಅವ್ರನ್ನ ಎಲ್ಲರೂ ಫಸ್ಟ್ ಕೇಳೋದೇ ಅದು, ಫ್ಯಾನ್ಸ್ ಆಗಿರಲಿ ಎಲ್ಲರೂ, ಸರ್ ನಿಮ್ಮ ಡೈರೆಕ್ಷನ್ ಸಿನಿಮಾ ಯಾವಾಗ ಬರುತ್ತೆ ಅಂತ. ಸೊ ಇವಾಗ 28ಗೆ ರೆಡಿ ಇದೆ ಅವ್ರ ಡೈರೆಕ್ಷನ್ ಸಿನಿಮಾ. ಅದರಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಉಪ್ಪಿ ಸರು, ನನ್ನ ನಂಬಿ ಒಂದು ಪಾತ್ರ ಕೊಟ್ಟಿದ್ದಾರೆ ಅಂತ ಐ ಆಮ್ ವೆರಿ ವೆರಿ ಪ್ರಿವಿಲೇಜ್ಡ್. ಆ್ಯಂಡ್ ಅವ್ರನ್ನ ಡೈರೆಕ್ಟರ್ ಹಾಗೂ ನೋಡಿದ್ದೀನಿ, ಆ್ಯಕ್ಟರ್ ಹಾಗೂ ನೋಡೋಕ್ಕೆ ಒಂದು ಅವಕಾಶ ನಂಗೆ ಸಿಗ್ತಲ್ಲ, ಸೊ ಅದು ನಂಗೆ ಡಬಲ್ ಖುಷಿ ಇದೆ. ಉಪೇಂದ್ರ ಅವರ ಡೈರೆಕ್ಷನ್ನು ಸಿನಿಮಾಗಳು ಮಾಡಿದಷ್ಟು ಈಸಿ ಅಲ್ಲ, ಅವರು ಆ್ಯಕ್ಟ್ ಮಾಡಿದಷ್ಟು ಈಸಿ ಅಲ್ಲ. ಯಾಕಂದರೆ ಅವರು ತುಂಬ ಟೈಮ್ ತಗೊತಾರೆ ಒಂದು ಕಥೆನ ರೆಡಿ ಮಾಡೋದಕ್ಕೆ, ಅದನ್ನ ಸ್ಕ್ರಿಪ್ಟಿಂದ ಸ್ಕ್ರೀನ್ ರೂಪಕ್ಕೆ ತರೋದಕ್ಕೆ. ಆ ನಿಟ್ಟಿನಲ್ಲಿ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿ ಈ ಸಿನಿಮಾ ನೀವು ಡೈರೆಕ್ಷನ್ ಮಾಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಆದಂಥ ಸಿನಿಮಾ ಇದು. ಆ ನಿಟ್ಟಿನಲ್ಲಿ ಒಬ್ಬ ಫ್ಯಾಂಗರ್ಲ್ ಆಗಿ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ? ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ, ನನಗಂತಲ್ಲ ಪ್ರತಿಯೊಬ್ಬರಿಗೂ. ಈ ಯು ಐ ವರ್ಲ್ಡ್ ಏನು ಅಂತ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕಂದರೆ
ಎಲ್ಲೂ ಏನು ಬಿಟ್ಕೊಟ್ಟಿಲ್ಲ ಸರ್. ಇವಾಗ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ, ವಾರ್ನರ್ ರಿಲೀಸ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಗೆ ಅದು ಭಯ ಇತ್ತು, ಅದು ರಿಲೀಸ್ ಮಾಡ್ತಾರಾ ಇಲ್ವಾ, ಏನಾದರೂ ಬಿಟ್ಕೊಡ್ತಾರಾ ಅಂತ. ಯಾಕಂದರೆ ಫಸ್ಟ್ ನೀವು ನೋಡಿದ್ರೆ ಆಡಿಯೋ ಮಾತ್ರ ರಿಲೀಸ್ ಮಾಡಿದ್ರು. ಸೊ ಎಲ್ಲರಾಗೆ ನಾನು ನನ್ನ ಫೋನ್ ನೋಡ್ಬೇಕಾದ್ರೆ ನೆಟ್ವರ್ಕ್ ಇಶ್ಯೂ ಇತ್ತಾ, ಏನು ಇಶ್ಯೂ ಇತ್ತಾ ಅಂತ ನನಗೂ ಅದು ಒಂದು ಶಾಕರ್ ಆಗಿ ಬಂತು. ಸೊ ಏನೇ ಮಾಡಿದ್ರು ಒಂದು ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಆ ಉಪೇಂದ್ರ ಸರ್ ಡೈರೆಕ್ಷನ್ ಅಂತ ಬಂದಾಗ ಎಲ್ಲರಿಗೂ ಆ ಕುತೂಹಲ ಇದ್ದೇ ಇರುತ್ತೆ. ಸೊ ನಾನು ಒಂದು ಆಡಿಯನ್ಸ್ ಆಗಿ ಹೇಗೆ ಒಂದು ಟೋಟಲ್ ಔಟ್ಲುಕ್ ಹೇಗೆ ಬಂದಿದೆ ಅಂತ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಸರ್. ಅಂದರೆ ರೇಷ್ಮಾ ನಾಣೆ ಅವರು ಸಿನಿಮಾ ರಿಲೀಸ್ ಆದಮೇಲೆ ಟ್ರಾಲ್ ಆಗೋ ಅಂಥದ್ದು ಏನಾದರೂ ಇದೆಯಾ ಸಿನಿಮಾದಲ್ಲಿ? ಇವಾಗ ಆಲ್ರೆಡಿ ಟ್ರೋಲ್ ಆಗಿದ್ದೀನಿ. ಎಲ್ಲರೂ ಮೋಸ್ಟ್ಲಿ ಇವಾಗ ಟ್ರೋಲ್ ಸಾಂಗ್ ಚೆನ್ನಾಗಿದೆ ಅಥವಾ ನನ್ನ ಯಾವುದಾದ್ರೂ ಫೋಟೋ ಹಾಕಿದ್ರೇನು ಇನ್ಸ್ಟಾಗ್ರಾಮ್ಲಿ ಇದು ಟ್ರೋಲ್ ಆಗುತ್ತೆ ಅಂತಲೇ ಕಮೆಂಟ್ ಮಾಡ್ತಾರೆ. ಸೊ ಒಳ್ಳೆ ರೆಸ್ಪಾನ್ಸ್ ಬಂತು, ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ಅಂತ ಹೇಳಿದ್ರು. ಆ್ಯಂಡ್ ಪರ್ಫಾರ್ಮೆನ್ಸ್ಗಿಂತ ಆ ಸಾಂಗ್ ಆ್ಯಸ್ ಅ ಟೋಟಲ್ ಎಲ್ಲರೂ ಇಷ್ಟಪಟ್ಟರು. ಸ್ಟಾರ್ಟಿಂಗಲ್ಲಿ ಏನಪ್ಪ ಇದು ಅಂತ ಯೋಚನೆ ಮಾಡಿದರು. ಬಟ್ ಒಂದು 3-4 ಸತಿ ಕೇಳಬೇಕಾದ್ರೆ ಅಥವಾ ಫ್ರೇಮಲ್ಲಿ ಆ ವಿಡಿಯೋ ನೋಡಬೇಕಾದ್ರೆ ಇದು ಬರೀ ಟ್ರೋಲ್ ಅಲ್ಲ, ಇದಕ್ಕೆ ಬೇರೆ ಅರ್ಥ ಇದೆ, ಬೇರೆ ಏನೋ ಹೇಳಕ್ಕೆ ಹೊರಟಿದ್ದಾರೆ ಉಪೇಂದ್ರ ಸರ್ ಅಂತ ಎಲ್ಲರಿಗೂ ಗೊತ್ತಾಯಿತು. ಅದು ಸಾಮಾನ್ಯವಾಗಿ ಪಬ್ಲಿಕ್ ಲೈಫಲ್ಲಿ ಇರ್ತಕ್ಕಂಥ ಸೆಲೆಬ್ರಿಟಿಗಳು ಅಥವಾ ಬಿಗ್ ಪರ್ಸ್ನಾಲಿಟೀಸ್ ಯಾರಿರ್ತಾರೆ ಅವರಿಗೆ ಟೀಕೆ ಟಿಪ್ಪಣಿಗಳು ಸರ್ವೇ ಸಾಮಾನ್ಯ. ಸೊ ಆ ಥರ ಟೀಕೆ ಟಿಪ್ಪಣಿಗಳಲ್ಲಿ ಹೆಸರುವಾಸಿಯಾದಂತಹ ಟ್ರೆಂಡಿಂಗ್ ಇನ್ಸಿಡೆಂಟ್ಗಳನ್ನೆಲ್ಲ ಇಟ್ಕೊಂಡು ಒಂದು ಟ್ರೋಲ್ ಸಾಂಗ್ ಮಾಡಿದ್ರು. ಅದಕ್ಕೆ ನೀವು ಸ್ಟೆಪ್ ಹಾಕಬೇಕು ಅಂದಾಗ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ನಿಮ್ಮದು ಅಂತ? ಫಸ್ಟ್ ನನ್ನ ರಿಯಾಕ್ಷನ್ ಇದು ಆ್ಯಕ್ಚುಲಿ ಸಾಂಗ್, ಇದು ಹಾಡ ಇದು ಅಂತ ನನಗೆ ಯೋಚನೆ ಬಂತು. ಇಮ್ರಾನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು. ಸೊ ಅವರೊಟ್ಟಿಗೆ ಮುಂಚೆನೂ ಕೆಲಸ ಮಾಡಿದ್ದೀನಿ. ಸೊ ಸಾಂಗಿಗೆ ಹೋಗೋ ಮುಂಚೆ ಆ ಪ್ರಿಪ್ರೇಷನ್ ರಿಹರ್ಸಲ್ಸ್ ಅಂತ ನಂಗೆ ಮಾಡಿದ್ವಿ ನಾವು, ನಂಗೆ ಬೇಕಿತ್ತು ಅದಕ್ಕೆ. ಸೊ ಅವಾಗ ಕೇಳಬೇಕಾದ್ರೆ ಓಕೆ ಟ್ರೋಲ್ ಆಗುತ್ತೆ ಸ್ಟಾರ್ಟಿಂಗ್ ಲೈನ್ ಓಕೆ, ಬಟ್ ಆಮೇಲೆ ಲಿರಿಕ್ಸ್ ಕೇಳಬೇಕಾದ್ರೆ ಇದು ಆ್ಯಕ್ಚುಲಿ ಒಂದು ಹಾಡ ಅಂತ ಬಂತು. ಬಟ್ ಆ ಶೂಟ್ ಮಾಡೋ ರೀತಿ ಆಗಿರಲಿ, ಅದನ್ನ ಹೇಗೆ ಪೋರ್ಟ್ರೇ ಮಾಡಿದ್ದಾರೆ, ಈ ಕಡೆ ಎಂಟರ್ಟೈನ್ಮೆಂಟು ಇರಬೇಕು, ಮಜವಾಗೂ ಇರಬೇಕು, ಇನ್ನೊಂದು ಕಡೆ ಸರ್ ಏನೋ ಹೇಳಕ್ಕೆ ಹೊರಟಿದ್ದಾರಾ, ಸಿನಿಮಾಲಿ ಯಾಕೆ ಆ ಸಾಂಗ್ ಬಂತು ಅಂತ ಕನ್ವೆ ಮಾಡಿದ್ದಾರೆ. ಒಟ್ಟಿನಲ್ಲಿ ನನಗೆ ಈ ಥರ ಒಂದು ಡಿಫ್ರೆಂಟ್ ಸಾಂಗ್ ಯಾರಿಗೂ ಸಿಗಲ್ಲ ಅಷ್ಟು ಈಸಿಯಾಗಿ. ನಾರ್ಮಲ್ ಸಾಂಗ್ ಸಿಗುತ್ತೆ, ಡ್ಯಾನ್ಸ್ ನಂಬರ್ ಸಿಗುತ್ತೆ, ಅಥವಾ ಲವ್ ಸಾಂಗ್ ಸಿಗುತ್ತೆ. ಸೊ ಈ ಥರ ಒಂದು ಕ್ರಿಯೇಟಿವ್ ಸಾಂಗ್ ನಂಗೆ ಸಿಕ್ಕಿದೆ ಅಂತ ನನ್ನ ಕರಿಯರಲ್ಲಿ ಐ ಆಮ್ ವೆರಿ ಹ್ಯಾಪಿ. ನಿಮ್ಗೆ ಅನಿಸಿದ್ಯಾ ನಿಮ್ಮನ್ನು ಯಾರೋ ಟ್ರಾಲ್ ಮಾಡಿದಾಗ ನನ್ನೇ ಟ್ರಾಲ್ ಮಾಡಿಬಿಟ್ಟಿದ್ದಾರಲ್ಲಪ್ಪ ಅಂದ್ಬಿಟ್ಟು ಇವಾಗ ಈ ಸಾಂಗ್ ಆದಮೇಲೆ ಎಷ್ಟು ಜನ ಟ್ರೋಲ್ ಆದವ್ರ ಬಗ್ಗೆ ನಾನು ಒಂದು ಸಾಂಗಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ ಅಂತ ಅನಿಸ್ತಾ? ಆ್ಯಕ್ಚುಲಿ ಇವಾಗ ನೀವು ಹೇಳಾದ್ಮೇಲೆ ಯೋಚನೆ ಮಾಡ್ತಿದ್ದೀನಿ ಅಲ್ಲ, ಸಮಥಿಂಗ್ ವೆರಿ ಯೂನೀಕ್. ಖುಷಿಯಾಗುತ್ತೆ ಟ್ರೋಲ್ ಮಾಡೋರನ್ನ ನಾವು ಟ್ರೋಲ್ ಒಂದ್ಸತಿ ಮಾಡಿದ್ದೀವಿ ಅಂತ. ಸೊ ಅದನ್ನ ಒಳ್ಳೆ ರೀತಿಲಿ ಸ್ಪೋರ್ಟಿವ್ ಆಗಿ ತೊಗೊಂಡ್ರು. ಸೊ ಐ ಆಮ್ ಹ್ಯಾಪಿ. ಉಪ್ಪಿ ಸರ್ ಬಗ್ಗೆ ಹೇಳೋದಾದರೆ ನೀವು ಅವ್ರನ್ನ ತುಂಬ ಸೆಟ್ಟಲ್ಲಿ ಹತ್ತಿರದಿಂದ ನೋಡಿದ್ದೀರ, ಅವ್ರ ಕೆಲಸವನ್ನು ಹತ್ತಿರದಿಂದ ನೋಡಿದ್ದೀರ. ಆ್ಯಸ್ ಅ ಟೆಕ್ನಿಷಿಯನ್ ಆಗಿ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳೋದು? ಸೂಪರ್ ಸರ್, ಅವರು ಎಷ್ಟು ಹಾರ್ಡ್ ವರ್ಕಿಂಗ್ ಅಂದರೆ ಒಂದು ಕಡೆ ಕೂರಲ್ಲ, ಓಡಾಡ್ತಿರ್ತಾರೆ. ಏನು ಮಾಡಬೇಕು, ಬೆಸ್ಟ್ ಏನು ಮಾಡಬೇಕು, ಈ ಪ್ರತಿಯೊಂದು ಫ್ರೇಮಲ್ಲಿ ಹೇಗೆ ಪರ್ಫೆಕ್ಷನ್ ಆಗಿ ತರಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಎಷ್ಟೇ ಓಡಾಡ್ತಿದ್ರೂ 24 hours ಯೋಚನೆ ಮಾಡ್ತಾ ಇದ್ರೂ ಅಷ್ಟೇ ಕಾಮಾಗಿ ಕಂಪೋಸ್ಡಾಗಿ ಡೈರೆಕ್ಷನ್ ಮಾಡ್ತಾರೆ. ಆ್ಯಂಡ್ ತುಂಬ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ಅದೊಂದು ಖುಷಿ. ನನಗೆ ಆ ಭಯ ಇತ್ತು ಹೇಗಿರುತ್ತೆ, ನಾನೇನಾದರೂ ತಪ್ಪು ಮಾಡಿದ್ರೆ ನನ್ನ ಕಡೆಯಿಂದ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಅವ್ರಿಗೇನು ಬೇಕು ಈ ಪಾತ್ರದಿಂದ ಅಂತ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಸೊ ಅದು ನಮಗೂ ಈಸಿ ಆಗುತ್ತೆ ಆ್ಯಕ್ಟ್ ಮಾಡಬೇಕಾದ್ರೆ. ತುಂಬ ಮೋಟಿವೇಟ್ ಮಾಡ್ತಾರೆ ಸೆಟ್ಟಲ್ಲಿ ಎಲ್ಲರನ್ನ. ಸೊ ಅದು ತುಂಬ ಖುಷಿ ಆಯಿತು. ಆ್ಯಸ್ ಎ ಡೈರೆಕ್ಟರ್ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಅವ್ರನ್ನ ನೋಡೋಕ್ಕೆ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಅವ್ರ ವ್ಯಕ್ತಿತ್ವ ನೋಡಿ ನಾನು ಆ್ಯಸ್ ರೇಷ್ಮಾ ತುಂಬ ಕಲಿಯೋಕ್ಕೆ ಸಿಕ್ತು. ಸೂಪರ್. ಅಂದರೆ ಉಪ್ಪಿ ಸರ್ ಅಂದಾಗ ಈಸ್ ಅ ಲೆಜೆಂಡ್ ಡೈರೆಕ್ಟರು. ಅವರಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥವ್ರು ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಇದ್ದಾರೆ, ಕಲಾವಿದರಿದ್ದಾರೆ, ವೆಲ್ ಆ್ಯಂಡ್ ಫೈನ್. ನಿಮಗೆ ಒಬ್ಬ ನ್ಯೂ ಕಮರ್ ಆಗಿ ಹೋದಾಗ ಸೆಟ್ಗೆ ನಾನು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಕಂಫರ್ಟಬಲ್ ಇರುತ್ತೋ ಇಲ್ಲೋ ಅಂತ ಒಂದು ಸಣ್ಣ ಅಳುಕಿರುತ್ತೆ. ಅದನ್ನು ಕಂಫರ್ಟಬಲ್ ಫೀಲ್ ಮಾಡಿಸಿದ್ದು ಹೇಗೆ ಅಂತ ಫಸ್ಟ್ ಡೇನೇ ನಿಮಗೆ? ಫಸ್ಟ್ ಡೇ ನಾನು ಅವ್ರ ಆಫೀಸಿಗೆ ಹೋದಾಗ ಈ ಥರ ಫಸ್ಟ್ ಟೈಮ್ ಭೇಟಿ ಮಾಡಿದಾಗ ಆವಾಗಲೇ ತುಂಬ ಈಸ್ ವೆರಿ ಗುಡ್ ಲಿಸನರ್. ಕೇಳಿಸ್ಕೋತಾರೆ, ಅವ್ರು ಕಂಪ್ಲೀಟ್ ಅಟೆನ್ಷನ್ ನಮ್ಗೆ ಕೊಡ್ತಾರೆ. ಇವಾಗ ನಾನು ಮಾತಾಡ್ತಿರ್ಬೇಕಾದ್ರೆ
ಅವ್ರ ಅಟೆನ್ಷನ್ ನನ್ನ ಮೇಲೇ ಇರುತ್ತೆ, ಬೇರೆ ಎಲ್ಲೋ ಏನೋ ಮಾಡ್ತಿರೋದು ಅಥವಾ ಫೋನಲ್ಲಿ ಏನೋ ಮಾಡ್ತಿರೋ ಆ ಥರ ಮಾಡೋದೇ ಇಲ್ಲ ಸರ್. ಸೊ ಆ ಟೈಮ್ ಕೊಡ್ತಾರಲ್ಲ ನಮಗೆ, ದಟ್ ಈಸ್ ವೆರಿ ವೆರಿ ಪ್ರೆಷಿಯಸ್. ಬಿಕಾಸ್ ಅವರೆಷ್ಟು ಬ್ಯುಸಿಯಾಗಿರ್ತಾರೆ, ಅವ್ರ ಸ್ಕೆಡ್ಯೂಲಲ್ಲಿ ಎಷ್ಟು ಬ್ಯುಸಿಯಾಗಿರ್ತಾರೆ. ಸೊ ನಾವು ಮಾತಾಡಬೇಕಾದ್ರೆ ಅವ್ರ ಟೈಮ್ ಕೊಡೋದು, ದಟ್ ಈಸ್ ವೆರಿ ವೆರಿ ಪ್ರೆಷಿಯಸ್ ನನಗೆ. ಆ್ಯಂಡ್ ಈ ಥರ ಎಲ್ಲ ಓಕೆ ನೀನೇ ಇವಾಗ ಮಾಡ್ತಿದ್ಯಾ ಅಂತ ಎಲ್ಲ ಕನ್ಫರ್ಮ್ ಆದಮೇಲೆ ಅವ್ರ ಪಾಪ ಎಲ್ಲ ಟೀಮ್ ಮೆಂಬರ್ಸಿಗೂ ಹೇಳಿದ್ರು, ರೇಷ್ಮಾನ ಕಂಫರ್ಟೇಬಲ್ ಫೀಲ್ ಮಾಡಿಸಿ, ಅವ್ರಿಗೇನು ಟೆನ್ಷನ್ ಆಗಬಾರ್ದು ಸೆಟ್ಟಲ್ಲಿ, ಅವ್ರಿಗೇನೇ ಬೇಕಾದ್ರೂ ಹೆಲ್ಪ್ ಮಾಡಿ ಅವ್ರಿಗೆ ಅಂತ ಪ್ರತಿಯೊಬ್ಬರಿಗೂ ಹೇಳಿದರು. ಆ್ಯಂಡ್ ನಮ್ಮ ಟೀಮು ಅಷ್ಟೇ ಸಪೋರ್ಟಿವ್ ಆಗಿ, ಯಾಕಂದರೆ ಎಲ್ಲರೂ ಹೊಸಬ್ರು, ನನಗೆ ಯಾರೂ ಪರಿಚಯ ಇರಲಿಲ್ಲ, ಫಸ್ಟ್ ಟೈಮ್ ಆ ಟೀಮಿಗೆ ಸೇರ್ಕೊಳ್ತಿದ್ದೆ ನಾನು. ಬಟ್ ಐ ಥಿಂಕ್ ಮಾತಾಡ್ಕೊಂಡು ಬಂದಾಗ, ಕೆಲಸ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಎಮೋಷ್ನಲ್ ಬಾಂಡ್, ಆ ಕಂಫರ್ಟ್ ಬಾಂಡ್ ಕ್ರಿಯೇಟ್ ಆಯಿತು ಸರ್. ಸೂಪರ್. ಇನ್ನು ನಿಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮದು ಕಾಂಬಿನೇಷನ್ ಯಾರೊಟ್ಟಿಗೆ ಜಾಸ್ತಿ ಇದೆ ಅಂತಕ್ಕಂಥದ್ದು? ಅಂದ್ರೆ ನಾವು ಕತೆ ಕೇಳಕ್ ಹೋಗಲ್ಲ, ಕಾಂಬಿನೇಷನ್ ಯಾರ ಜೊತೆ ಇದೆ ಅಂತ ಅದು ಹೇಳ್ಬೋದು, ಅಷ್ಟು ಹೇಳ್ಬೋದು. ನೀವು ಹೇಳ್ತಿದ್ದೀರಾ, ಅದಾದ್ಮೇಲೆ ಸರ್ ಈ ತರ ಕಾಂಬಿನೇಷನ್ ಬಗ್ಗೆ ಹೇಳಿದೀನಿ ಅಂತ ಅಲ್ಲಿ ನೀವು ಕಾಂಬಿನೇಷನ್ ಬಗ್ಗೆನೂ ಹೇಳ್ಬೇಡಿ. ಅಂದ್ರೆ ಇರೋದು ನೋಡಿ ಸೆಟ್ ಅಲ್ಲಿ ಇದ್ದಾಗ ನೀವು ಯಾರ ಜೊತೆ ಜಾಸ್ತಿ ಒಡನಾಟ ಇತ್ತು ಆ ತರದ್ದು ಹೇಳ್ಬೋದು. ಕ್ವೆಶನ್ ಹಂಗೆ ಇಟ್ಟು ಸರ್. ಉಪ್ಪಿ ಸರ್ ಇದ್ರು, ಸಾಧು ಗೋಖಿಲ ಸರ್ ಇದ್ರು, ಇನ್ನೂ ಹಲವಾರು ಆರ್ಟಿಸ್ಟ್ಗಳಿದ್ರು. ಅದನ್ನ ಐ ಥಿಂಕ್ ಯಾರಿದ್ದಾರೆ ಇನ್ನೂ ಗೊತ್ತಿಲ್ಲ ನಂಗೆ ಹೇಳ್ಬೋದಾ ಅಂತ. ಬಟ್ ಸಾಕಷ್ಟು ಕ್ಯಾರೆಕ್ಟರ್ಸ್ ಇದ್ರು ಆ್ಯಂಡ್ ಆರ್ಟಿಸ್ಟ್ಗಳಿದ್ರು. ಸರ್ ಪ್ರತಿಯೊಂದು ಕ್ಯಾರೆಕ್ಟರ್ನು ತುಂಬ ಯೋಚನೆ ಮಾಡಿ ತುಂಬ ವೆಲ್ ಡಿಫೈನ್ಡ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಈ ಸಿನಿಮಾಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.